ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಬಾಣಂತಿಯರಿಗೆ ಡ್ರೈ ಫ್ರೂಟ್ ಮಿಕ್ಸ್ ಜೊತೆಗೆ ಸಬ್ಬಾಕ್ಸಿ ಸೊಪ್ಪಿನ ಹಾಲು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಸಬ್ಬಾಕ್ಸಿ ಸೊಪ್ಪಿನ ಹಾಲು ಸಾರನ್ನ ಬಾಣಂತಿಯರಿಗೆ 5 ದಿನದಿಂದನೇ ಈ ಡ್ರೈ ಫ್ರೂಟ್ ಮಿಕ್ಸ್ ಜೊತೆಗೆ ಸಬ್ಬಾಕ್ಸಿ ಸೊಪ್ಪಿನ ಹಾಲು ಸಾರನ್ನ ಕೊಡ್ಬೋದು. ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಡ್ರೈ ಫ್ರೂಟ್ ಮಿಕ್ಸ್ಗೆ ಫಸ್ಟು ಖರ್ಜೂರ 1 ಬೌಲ್, ನಾನು ಒಂದು ಚಿಕ್ಕ ಬೌಲಲ್ಲಿ 1 ಬೌಲ್ ತಗೊಳ್ತಾ ಇದ್ದೀನಿ. ಜೊತೆಗೆ ಗೋಡಂಬಿ ಮಾತ್ರ 1/4 ಕಪ್ಪಷ್ಟು ತಗೊಳ್ಳಿ, ಜಾಸ್ತಿ ಹೋಗಬಾರ್ದು ಗೋಡಂಬಿನ. ದ್ರಾಕ್ಷಿ 1 ಬೌಲು, ಬಾದಾಮಿ 1 ಬೌಲು, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ಖರ್ಜೂರ ಇವೆಲ್ಲನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿ ಬಾಣಂತಿಯರ ಹತ್ರ ಒಂದು ಬಾಕ್ಸ್ಗೆ ಹಾಕಿ ಇದನ್ನು ಇಟ್ಬಿಡಬೇಕು. ದಿನದಲ್ಲಿ 2-3 ಸ್ಪೂನು ಅವ್ರಿಗೆ ಬೇಕು ಅಂತ ಅನ್ನಿಸ್ದಾಗ ಇದನ್ನು ಎತ್ಕೊಂಡು ತಿಂತಾ ಇದ್ರೆ ಅವ್ರಿಗೆ ಬ್ಲಡ್ ಎಲ್ಲ ಕಮ್ಮಿ ಆಗಿರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಇದು ಬಾಣಂತಿಯರಿಗೆ 5 ದಿನ ಆದ ನಂತರ ಈ ಥರ ಡ್ರೈ ಫ್ರೂಟ್ಸ್ಗಳನ್ನ ತಿನ್ಬೋದು. ಅಂಟ್ನುಂಡೆ ಇವೆಲ್ಲ ಮಾಡಿಕೊಡ್ಬೋದು, ಆದರೆ ನನಗೆ ಅದೆಲ್ಲ ಮಾಡೋದಕ್ಕೆ ಕಷ್ಟ. ಅದಕ್ಕೋಸ್ಕರ ನಮ್ಮತ್ತೆ ಇದು ನೋಡಮ್ಮ, ಇದು ಸಿಂಪಲ್ ಮೆಥಡು, ನಮ್ಮಮ್ಮ ಎಲ್ಲ ನಮಗೆ ಇದೇ ರೀತಿ ಮಾಡಿಕೊಡ್ತಾ ಇದ್ರು, ಇದನ್ನು ತೋರಿಸು ಅಂತ ಹೇಳಿದ್ರು. ನೋಡಿ, ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಬಾಣಂತಿಯರ ಹತ್ರ ಇಟ್ಬಿಟ್ರೆ ಅವರು ದಿನದಲ್ಲಿ 2-3 ಸಲ ಎತ್ಕೊಂಡು ಇದನ್ನು ತಿಂತಾ ಇರ್ಬೋದು. ಇವಾಗ ನೆಕ್ಸ್ಟ್ ರೆಸಿಪಿ ಸಬ್ಬಾಕ್ಸಿ ಸೊಪ್ಪಿನ ಹಾಲು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೀ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇವೆರಡು ಚೆನ್ನಾಗಿ ಮಿಕ್ಸ್ ಆಗಿ ಬಿಸಿ ಆಗಲಿ. ಎಣ್ಣೆ ತುಪ್ಪ ಎರಡು ಚೆನ್ನಾಗಿ ಬಿಸಿ ಆಗ್ತಿದೆ ಹಾಗೆ 1/4 ಟೀ ಸ್ಪೂನ್ ಸಾಸಿವೆ, 1/2 ಟೀ ಸ್ಪೂನ್ ಜೀರಿಗೆ, ಇವೆರಡು ಚೆನ್ನಾಗಿ ಸಿಡಿಯೋದಕ್ಕೆ ಶುರುವಾಗಲಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗ್ತಿದೆ ಹಾಗೆ 4 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಲೈಟಾಗಿ ಘಮ ಬರೋಕ್ಕೆ ಶುರು ಆಗಿದೆ. ಇವಾಗ 3 ಒಣಗಿದ ಮೆಣಸಿನ್ಕಾಯಿ, 1 ಗರಿ ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಹಾಗೆ ಮೇನ್ ಐಟಮು ಸಬ್ಬಾಕ್ಸಿ ಸೊಪ್ಪು 1 ಹಿಡಿಯಷ್ಟು, ಅಂದರೆ ಕಪ್ ಮೆಜರ್ಮೆಂಟ್ ಲೆಕ್ಕದಲ್ಲಿ ಅಂದರೆ 250 ml ಕಪ್ಪಲ್ಲಿ 1/2 ಕಪ್ಪಷ್ಟು ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಸಬ್ಬಾಕ್ಸಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸಬ್ಬಾಕ್ಸಿ ಸೊಪ್ಪು ಹಸಿ ಘಮ ಎಲ್ಲ ಹೋಗಿದೆ ನೋಡಿ. ಇವಾಗ ಇದನ್ನು ಸಾಫ್ಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಸೊಪ್ಪನ್ನ ಇದಕ್ಕೆ ಒಂಚೂರು 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನೀರು ಹಾಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸಬ್ಬಾಕ್ಸಿ ಸೊಪ್ಪು ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಒಂದು 2-3 ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ. ಇದು ಚೆನ್ನಾಗಿ ಸಾಫ್ಟಾಗಿ ಆಗಿದೆ, ಹಿಂಗೆ ಮುಟ್ಟಿದ್ರೇ ಗೊತ್ತಾಗ್ತಾ ಇದೆ ಸಬ್ಬಾಕ್ಸಿ ಸೊಪ್ಪು ಚೆನ್ನಾಗಿ ಬೆಂದಿರೋದು ನೋಡಿ. ಇದೇ ಒಗ್ಗರಣೆ ಸೇಮ್ ಇಷ್ಟು ಇವಾಗ ಏನು ಮಾಡಿದ್ದೀನಲ್ಲ, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು 1 ಬೌಲ್ ರೈಸ್ ಹಾಕ್ಕೊಂಡು ಉಪ್ಪು ಹಾಕೊಂಡು ಕಲಿಸ್ಕೊಂಡ್ರೆ ನಿಮಗೆ ಸಬ್ಬಾಕ್ಸಿ ಸೊಪ್ಪಿನ ಚಿತ್ರಾನ್ನ ರೆಡಿ ಆಗುತ್ತೆ. ಇದೇ ಒಗ್ಗರಣೆ ಸೇಮ್ ಸಬ್ಬಾಕ್ಸಿ ಸೊಪ್ಪೆಲ್ಲ ಬೇಯಿಸಿದ್ದೀನಲ್ಲ, ಇದಕ್ಕೇನೆ ನೀವು 1 ಚಿಕ್ಕ ಕಪ್ಪಲ್ಲಿ ಅಂದರೆ 1/4 ಕಪ್ಪಷ್ಟು ಬೇಳೆನ ಬೇಯಿಸ್ಕೊಂಡು ಹಾಕೊಂಡ್ರೆ ಸಬ್ಬಾಕ್ಸಿ ಸೊಪ್ಪಿನ ಬೇಳೆ ಸಾರಾಗುತ್ತೆ. ಒಂದೇ ಒಗ್ಗರಣೆ ಆದರೆ ಡಿಫ್ರೆಂಟ್ ವೆರೈಟಿ ಅಡುಗೆಗಳನ್ನ ಮಾಡ್ಬೋದು. ಇವತ್ತು ನಾನು ಇದಕ್ಕೆ 1 ಕಪ್ಪು ಹಾಲು ಹಾಕ್ತಾ ಇದ್ದೀನಿ, ಗಟ್ಟಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಈ ಹಾಲು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಹಾಲು ಹಾಕ್ಕೊಂಡು ಕುದಿಸ್ಕೊತಾ ಇರೋದ್ರಿಂದ ಸಬ್ಬಾಕ್ಸಿ ಸೊಪ್ಪಿನ ಹಾಲು ಸಾರಾಗುತ್ತೆ. ಇದಕ್ಕೆ ಒಂಚೂರು ನೀರು ಹಾಕ್ಕೊಳ್ತೀನಿ, ತುಂಬ ಗಟ್ಟಿ ಇರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಬರೀ 2 ಟೇಬಲ್ ಸ್ಪೂನ್ ಅಷ್ಟೇ ಮಾತ್ರ ಹಾಕ್ತಾ ಇರೋದು. ಇದು ಕುದಿ ಬರಲಿ. ಕುದಿ ಬಂದ ನಂತರ ಕೊನೆಯಲ್ಲಿ ಉಪ್ಪು ಹಾಕೋಬೇಕಾಗತ್ತೆ. ಚೆನ್ನಾಗಿ ಹಾಲು ಕುದಿಯೋದಕ್ಕೆ ಶುರುವಾಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡು 2 ಕುದಿಸ್ಕೊಂಡು ಆಫ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ಈ ಸಬ್ಬಾಕ್ಸಿ ಸೊಪ್ಪಿನ ಜಾಗದಲ್ಲಿ 4 ಕಾಳು ಮೆಣಸನ್ನ ಒಂಚೂರು ಕುಟ್ಟಾದರೂ ಹಾಕೊಳ್ಳಿ, ಹಾಗೆ ಆದರೂ ಹಾಕ್ಕೊಂಡು ಈ ಹಾಲು ಹಾಕೊಂಡು ಮಾಡಿಕೊಂಡ್ರೆ ಹಾಲು ಮೆಣಸಿನ ಸಾರಾಗುತ್ತೆ. ಬೇಸಿಕ್ಕು ಸೇಮ್ ಒಗ್ಗರಣೆನೆ, ಆದರೆ ಅದಕ್ಕೊಂಚೂರು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ಅಡುಗೆಗಳಾಗುತ್ತೆ. ಬಾಣಂತಿಯರಿಗೆ ಕೆಲವೊಂದು ಐಟಮ್ಗಳಲ್ಲಿ ಅಷ್ಟೇ ಅಡುಗೆ ಮಾಡ್ಕೊಡೋದ್ರಿಂದ ಅದರಲ್ಲೇ ವೆರೈಟಿ ಮಾಡಿಕೊಡಿ. ಯಾಕೆ ಅಂದರೆ ಒಂದೇ ಥರ ತಿಂತಾ ಬೇಜಾರಾಗಿ ಹೋಗ್ಬಿಡುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಈ ಹಾಲು ಮೆಣಸಿನ ಸಾರು ಅಂದರೆ ಹಾಲು ಸಬ್ಬಾಕ್ಸಿ ಸೊಪ್ಪಿನ ಸಾರನ್ನ ನೀವು ಒಂದು 5 ದಿನ ಆದ ನಂತರ, ಬಾಣಂತಿಯರಿಗೆ 5 ದಿನ ಆದ ನಂತರ ಕೊಡ್ಬೋದು. ಇದನ್ನು
ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಸಬ್ಬಾಕ್ಸಿ ಸೊಪ್ಪಿನ ಹಾಲು ಸಾರು ರೆಡಿ ಆಗಿದೆ ನೋಡಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.